राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री गुरुवे नमः। गुरु साक्षात् परब्रह्म तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ कृष्ण हरे जय राम 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 कृष्ण हरे। जयासवाते देव पहावा तेने सद्गुरु करावा. सद्गुरु विना देवादिदेव पाविजेत नाही. थोपार कुमारी थोपार कुमारी थोपार कुमारी थोपार कुमारी थोपार कुमारी थोपार कुमारी गोपाल कुमारी गोपाल कुमारी बोला कोमले गौरा श्री प्यारे तुका राजा ಪೇಟೆದ ಮೈಕಿನ ಸ್ವಲ್ಪ ತಳಗ್ ಮಾಡಿ. ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಉದ್ಧಾರಕರ್ತರಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾರಾಜರ ಪರಮ ಕೃಪಾ ವಿಶೇಷವಾದಂತಹ ಒಂದು ಸತ್ಸಂಗವನ್ನು ಹಮ್ಮಿಕೊಳ್ಳಲಿಕ್ಕೆ ನಮ್ಮ ಮನವಾಚಾರಿ ಕುಟುಂಬದವರಿಗೆ ಸಮರ್ಥ್ರೆ ಈ ಪ್ರೇರಣಾ ಕೊಟ್ಟಂಗೆ ಕಾಣಿಸ್ತಾರೆ. ಎಷ್ಟೊಂದು ವೈಭವದಿಂದ ಈ ಸತ್ಸಂಗ ಮಾಡಬೇಕು, ಎಲ್ಲ ಸಂತರು ಬರಬೇಕು, ಗುರುಬಂಧುಗಳು ಬರಬೇಕು, ಇಲ್ಲಿ ಗುರುನಾಥನ ಒಂದು ಭಕ್ತಿ ಕಾರ್ಯ ಅಷ್ಟೊಂದು ವೈಭವದಿಂದ ನಡಿಬೇಕನ್ನುವಂಥ ಒಂದು ಕಳಕಳಿ ಅಂತಃಕರಣ ಈ ಸರ್ವಸಾಧಾರಣ 15 ದಿವಸದಿಂದ ನಮ್ಮ ಮಹೇಶ ಅವರು ಮತ್ತು ರಾಮಾನಂದ ಆ ಕುಟುಂಬದವರಿಗೆ ಅದ. ಬರಬೇಕಾದ್ರೆ ನಾವೇ ತಡ ಮಾಡಿದೆವು. ಇರಲಿ, ಬಂದಂಥವ್ರು
ತಡ ಮಾಡಿದರೆ ಯಾಕಾಗಲ್ಲ. ಬಂದಂಥವರೆಲ್ಲರಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ತಾಯಂದಿರಿಗೂ ನನ್ನ ಶಿಷ್ಟಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಸಮರ್ಥರು ನುಡಿಸಿದ 2 ವಿಚಾರಗಳನ್ನು ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. 15 ದಿವಸದಿಂದ ಅವ್ರ ಅಂತಃಕರಣದಾಗ ಎಲ್ಲರೂ ಬರ್ಲಿ ಅನ್ನುವಂಥ ಕಳಕಳಿ, ಈ ಒಂದು ತಳಮಳ ಇತ್ತು. ಈ ಒಂದು ಅಂತಃಕರಣದಾಗ ಅದ್ರ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅವರಿಗೆ ಆ ಪ್ರಯತ್ನ ಯಾಕೆ ಮಾಡಿದ್ರು? ಬರಬೇಕಾದ್ರೆಲ್ಲ ನಾವೆಲ್ಲ ತಡ ಮಾಡಿ ಬರ್ಲೋ ಬೇಡೋ ಅನ್ಕೋತ ಬಂದೆವು. ನಾವ್ಯಾಕೆ ಹಿಂಗೆ ಮಾಡಿದೆವು? ಸಮರ್ಥರಂದ್ರು ಜಯಾಸವಾಟೆ ದೇವಪಹಾವ. ಯಾರಿಗೆ ಆ ದೇವ ಸದ್ಗುರುನಾಥನ ಒಂದು ದರ್ಶನ ಆಗಬೇಕು, ಸ್ಪರ್ಶನ ಆಗಬೇಕು, ಅವನು ಕೃಪಾ ನಮ್ಮ ಮೇಲೆ ಆಗಬೇಕು, ಅವನು ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂತ ಯಾರಿಗೆ ಅಂತರಂಗದಾಗ ತಳಮಳದಲ್ಲ ಅವ್ರಿಗೆ ಮಾತ್ರ ಆ ತಳಮಳ ಇನ್ನೂ ತನಕ ಉಳಿದದ. ಸದ್ಗುರು ದಾಸರಾಜಾರಾಮ್ ಮಹಾರಾಜರು ಬಾಬುಳಗಾಂವದೊಳಗ, ದಾಸರಾಜಾರಾಮ್ ಮಹಾರಾಜರು ಅಂದ್ರೆ ಚಿದಂಬರೇಶ್ವರ ಮಹಾರಾಜರ ಅತ್ಯಂತ ಅಂತರಂಗದ ಶಿಷ್ಯರು. ತುಕಾರಾಮ್ ಮಹಾರಾಜರ ಮುಂದಿನ ಅವತಾರೆ ಸದ್ಗುರು ದಾಸರಾಜಾರಾಮ್ ಮಹಾರಾಜರು. ಶತಕೋಟಿ ಅಭಂಗಗಳನ್ನು ರಚನೆ ಮಾಡಬೇಕಂತೇಳಿ ಪ್ರತಿಜ್ಞೆ ಮಾಡಿದಂತ ಉದ್ಧವ ಅಷ್ಟ ಅಭಂಗ ಅವನ ಕಾಲಮಿತಿಯೊಳಗೆ ಆಗ್ಲಾರ್ದಕ್ಕಾಗೆ ಮುಂದೆ ನಾಮದೇವರಾಗಿ ಅವತಾರ ತೊಟ್ಕೋತಾರ. ನಾಮದೇವರಾಗಿ ಅವತಾರ ತೊಟ್ಕೊಂಡು ಅವು ಎಷ್ಟು ಬೇಕಷ್ಟು ಅಭಂಗಗಳನ್ನು ನಾಮದೇವ್ ಮಹಾರಾಜರಂತರೂ 95 ವರ್ಷ ಬದುಕ್ಯಾರ. ಅಭಂಗಗಳನ್ನು ರಚನೆ ಮಾಡಿದ್ರು ಸಹಿತ ಇನ್ನೂ ಪೂರ್ತಿ ಆಗ್ಲಿಲ್ಲ ಅವರು ಮಾಡಿದಂತ ಸಂಕಲ್ಪ. ಮುಂದೆ ನಾಮದೇವರೇ ತುಕಾರಾಮರಾಗಿ ಬಂದು, ತುಕಾರಾಮ್ ಮಹಾರಾಜರು ಕೇವಲ 49 ವಯಸ್ಸ. 49 ವಯಸ್ಸಿನಾಗ ಸ್ವಲ್ಪ ಲಕ್ಷ್ಯ ಕೊಡ್ರೆ 1608 ಅವ್ರ ಜನ್ಮ ಆಗ್ಯದ. ಎಲ್ಲೇ ದೇವುಗ್ರಾಮದೊಳಗೆ. ಅದೇ ಇಶ್ಯೂ ಒಳಗೆ ಸಮರ್ಥ ರಾಮದಾಸ್ ಮಹಾರಾಜರದು ಆಗ್ಯದ. 1608ರಿಂದ 1628, 1629 ಈ 2 ಇಶ್ಯೂ ಒಳಗ ದೊಡ್ಡ ಬರಗಾಲ ಬಿದ್ದು ಬಿಡ್ತು. ಅದಕ್ಕಿಂತ ಮೊದಲು ಅವ್ರು ಶ್ರೀಮಂತರು, ವ್ಯವಹಾರ ಇತ್ತು ಅವ್ರದ್ದು. ಸಾಕಷ್ಟು ಮಂದಿಗೆ ಸಾಲ ಸೂಲ ಉದ್ರಿ ಎಲ್ಲ ಕೊಟ್ಟಿದ್ರು. ಎಷ್ಟೋ ಮಂದಿ ತಮ್ಮ ಏನಪ್ಪಾ ಅಂದ್ರೆ ಆಸ್ತಿಯನ್ನು ಇವರು ಅಂತಲ್ಲಿ ಒತ್ತಿ ಇಟ್ಟು ರೊಕ್ಕ ತಗೊಂಡು ಹೋಗಿದ್ರು. ಎಷ್ಟಂದ್ರೆ ಸಾಧಾರಣ ಅವರಿಂದ ಅನುಕೂಲ ತಗೊಳ್ಳೋರೇ ಯಾರು ಇದ್ದಿದ್ದಿಲ್ಲ. ಶಾಮರಾವ್ ಅದನ್ನ ತಗೊಳ್ಳಾರ್ದ ಉಳ್ದವ್ರೆ ಯಾರು ಇದ್ದಿದ್ದಿಲ್ಲ. ಇಂಥದ್ರಾಗ 1628 ಅಂದ್ರೆ ಇವ್ರು 20 ವರ್ಷದವ್ರು ಇದ್ರು. ಏನು ಆ ಬರಗಾಲದಾಗ ಎಂಥ ಪರಿಸ್ಥಿತಿ ಆತಂದ್ರ ಇವ್ರಂತಲೆಲ್ಲ ರೊಕ್ಕ ಮುಗಿದ್ಬಿಟ್ಟು ಮೊದಲೇ ಹೇಳ್ತಿ ಅನ್ನಂತೆ ತಿರ್ಕೊಳ್ಳೋಂಥ ಪರಿಸ್ಥಿತಿ ಬಂತು. 2 ಹುಡುಗರು ತಿರ್ಕೊಂಡು ಇವ್ರಂದ್ರು ಯಾರು ನಮ್ಮಿಂದ ರೊಕ್ಕ ಇದಾರ ಅವ್ರಲ್ಲೇ ನಮ್ಗೊಂದು ಸ್ವಲ್ಪ ಕೊಡ್ಲಿ ಅಂತೇಳಿ ಕೇಳಲಿಕ್ಕೆ ಹೋದ್ರೆ ಮನಿ ತನಕ ಹೋದ್ರೆ ಬೈದು ಕಳಿಸ್ತಿದ್ರಂತವ್ರು. ಇಷ್ಟು ಮನಸ್ಸಿಗೆ ನೋವಾಗಿಬಿಡ್ತದು ಅವರಿಗೆ. ಆವಾಗ ಅವ್ರಂತಲೂ ವೈರಾಗ್ಯ ನಿರ್ಮಾಣ ಆಗಿ ಬಂಗಾರ ಏನಪ್ಪಾ ಅಂದ್ರೆ ಭಂಡಾರ ಪರ್ವತನ್ಯಾಗ ಹೋಗಿ 14 ದಿವಸ ಪಾಂಡುರಂಗನ ಜಪ ಮಾಡ್ತಾರೆ. ಜಪ ಮಾಡಿದಾಗ ಪಾಂಡುರಂಗನ ಸಾಕ್ಷಾತ್ ದರ್ಶನ ಆಗ್ತದ ಭಂಡಾರ ಪರ್ವತದೊಳಗೆ. ದರ್ಶನ ಆದ ಕೂಡಲೇ ಅವ್ರ ಮನಸ್ಸಿನಾಗ ಒಂದು ಏನು ವೇದನೆ ಆಗ್ತಂದ್ರೆ, ಭಗವಂತನ ದರ್ಶನ ಮಾಡ್ಕೋದು ಬಿಟ್ಟು ಈ ಜನರು ಎಷ್ಟೊಂದು ಕೆಟ್ಟ ವರ್ತನೆ ಮಾಡ್ಲಿಕ್ಕತ್ತಾರಲ್ಲ, ಉತ್ತಮರಿಗೆ ಎಷ್ಟು ಕಿರಿಕಿರಿ ಕೊಡ್ಲಿಕ್ಕತ್ತಾರಲ್ಲ, ಇವ್ರ ಮನಸ್ಸು ಇಷ್ಟ್ಯಾಕೆ ವಿಕೃತ ಆಗಿಬಿಟ್ಟದ, ಎಷ್ಟು ಸ್ವಾರ್ಥದಿಂದ ಬದುಕಲಿಕ್ಕತ್ತಾರ ಇವರು. ಇವೆಲ್ಲ ವಿಚಾರಗಳು ತಮಗೆ ಏನೋ ಒಂದು ಪರಿಣಾಮ ಆಗಿತ್ತಲ್ಲ, ಅವೆಲ್ಲರೂ ಅವ್ರ ಮುಂದೆ ದುತ್ತಂತ ಬಂದು ನಿಂದಿರ್ಲಿಕ್ಕೆ ಶುರು ಮಾಡ್ತಾವ. ನನಗೆ ಭಂಡಾರ ಪರ್ವತದಾಗ ಪಾಂಡುರಂಗನ ದರ್ಶನ ಆಯ್ತು. ಪಾಂಡುರಂಗ ಚರಾಚರದಲ್ಲಿ ಇದ್ದಾನನ್ನುವಂಥ ಅನುಭವ ನನಗೆ ಆಗ್ಬೇಕಾಗ್ಯದ. ನನಗೆ ಅದಕ್ಕಿಂತ ಮೊದಲು ನನಗೊಂದು ದೊಡ್ಡ ತಲೆ ಮೇಲೆ ವಾಜ್ಯ ಏನಾಗಿದೆ ಅಂದ್ರೆ, ಈ ಜನರ ಪರಿವರ್ತನೆ ಹೆಂಗಾಗ್ಯಾರಂತ. ಅಂಬಿಕುಲದವ್ರವರು
ಅಂದ್ರೆ ಕೆಳಮಟ್ಟದ ಕುಲದವರು ಇವ್ರ ಮಾತು ಯಾರು ಕೇಳ್ತಾರ? ಅದಕ್ಕೆ ಅವ್ರು ಏನ್ ಮಾಡಿದ್ರು, ತಮ್ಮ ಅಂತರಂಗದ ವೇದನೆಯನ್ನ ತೋಡ್ಕೋ ಸಂಬಂಧ 4,1,34,000 ಅಭಂಗ ರಚನೆ ಮಾಡಿ ಅಭಂಗ ರಚನೆ ಮಾಡ್ಯಾರ. ಸಮಾಧಾನ ಆಗ್ಲಿಲ್ಲ. ಆ ಎಲ್ಲಾ ಅಭಂಗಗಳನ್ನು ಎಲ್ಲಿ ಬೇಕಲ್ಲಿ ಇವನ್ನ ಹೆಣದ ಮುಂದೆ ಸಹಿತ ಆ ಅಭಂಗಗಳನ್ನ ಅಂದ್ರು. ಅದ್ರಾಗ ಒಂದ್ ಸ್ವಲ್ಪರೇ ಮಂದಿ ಅಂತ ತಿಳ್ಕೊಂಡು ಬರಲ್ಲ ಅದಾರು ಅಂತೇಳಿ. ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ದೇಹ ಕಷ್ಟವಿತಿ ಪರೋಪಕಾರ. ಇಷ್ಟು ಕಷ್ಟಪಟ್ಟುಕೊಂಡ ಈ ಜನರು ಬದಲಾವಣೆಕಂದ್ರು. ಅದು ಅವ್ರ ಒಂದು ಕಾಲದೊಳಗೂ ಇದೇ ಆತು. ಸಮರ್ಥ ರಾಮದಾಸ್ ಮಹಾರಾಜರು 8 ವರ್ಷದಾಗ ಜಗತ್ತಿನ ಚಿಂತೆ ಮಾಡ್ಲಿಕ್ಕತ್ತನಂದ್ರ ತಾಯಿಗೆ ರಾಣೋಬಾಯಿಗೆ. ಯಾಕೋ ನಾರೋಬಾಯಿ ಇಲ್ಲೇ ಕೂತಿ ಅಂದ್ರ ಅವ್ವ ನಾನು ಜಗತ್ತಿನ ಚಿಂತೆ ಮಾಡ್ಲಿಕ್ಕತ್ತ. ನೀನ್ ಚಿಂತೆ ಮಾಡ್ತೀವ? ಈ ಜನರು ಇಷ್ಟ್ಯಾಕ ಅಜ್ಞಾನದಿಂದ ವರ್ತನ ಮಾಡ್ಲಿಕ್ಕತ್ತಾರ? ಸಾಕ್ಷಾತ್ ಆ ಭಗವಂತರ ಸ್ವರೂಪನೇ ಇದ್ರು ಸಹಿತ ಎಷ್ಟು ಇಮ್ಲೆಂಚರಿಗೆ ಅನಿಸ್ತಾರ, ಎಷ್ಟು ಅಂಜಿ ಬದುಕಲಿಕ್ಕತ್ತಾರ, ಎಷ್ಟು ಇವ್ರು ಒಂದು ದಬ್ಬಾಳಿಕೆ ಒಳಗೆ ಇದು ಮಾಡ್ಲಿಕ್ಕತ್ತಾರ. ನಾನೇ ಭಗವಂತನ ಸ್ವರೂಪ ಇದ್ದದಂತ ತಿಳಿದು ಇವ್ರಿಗೆ ಮುಕ್ತಿ ಅಂದಾದಿತ್ತು. ಅದಕ್ಕೆ ಆ ಚಿಂತೆ ಎತ್ತಿದ ಅಂತೇಳಿ 8 ವರ್ಷದ ನಾರಾಯಣ 12ನೇ ವರ್ಷ ಲಗ್ನಪಟ ಅಂತರಪಟ ಸರಿಸಿ ಹೋಗಿ ನಾಸಿಕದೊಳಗೆ 12 ವರ್ಷ ಇಷ್ಟು ಸೊಂಟದ ಮಟ್ಟ ನೀರಿನಾಗ ನಿಂತ 12 ವರ್ಷ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ 13 ಅಕ್ಷರದ ರಾಮನಾಮದ ಒಂದು ಜಪವನ್ನು ಮಾಡ್ತಾರ. ಅದ್ರ ಜೊತೆ ಗಾಯತ್ರಿ ಪುರುಷರನ್ನ ಮಾಡ್ತಾರ. 12 ವರ್ಷದ ಹುಡುಗ ಲಗ್ನ ಮಾಡ್ಕೊಂಡು ಚಂದಗೆ ಇರೋದು ಬಿಟ್ಟು ಓಡಿ ಹೋಗಿಬಿಟ್ಟ. ಹೋದ್ರೆ ಅಲ್ಲಿ ಒಂದು 5 ಮನಿ ಭಿಕ್ಷೆ ಬೇಡದ್ರೆ ಚಲೋದೇನ್ರ ಹಾಕಿದ್ರೆ ತಿನ್ಬೇಕಂತ ವಾಸನಾ ಸಹಿತ ಅಂತ ನಿಂತಿಲ್ಲ. 5 ಮನಿ ಪಂಚವಟಿ ಒಳಗೆ ಭಿಕ್ಷೆ ಬೇಡ್ಕೊಂಡು ಬಂದ್ರ ಆ ಭಿಕ್ಷಾ ಏನ್ ಹಾಕಿರ್ತಾರಲ್ಲ ಅದನ್ನ ಬಂದು ಗೋದಾವರಿ ನದಿಯೊಳಗೆ ತೊಳೆದು ಬಿಡ್ತಿದ್ರು. ಪಲ್ಯ ಹಾಕಿಕೊಟ್ರು ಅವರು, ಖಾರ ಪುಡಿ ಹಾಕಿಕೊಟ್ರು ಅವರು, ಏನೇನೋ ಹಾಕಿಕೊಟ್ಟಿರ್ತಿದ್ರು. ಬಾಯಿ ರುಚಿಗೆ ತಿನ್ನಬೇಕಿಲ್ಲ, ಬಾಯಿ ನಾಲಿಗೆ ರುಚಿ ಸಹಿತ ಕಳ್ಕೋಬೇಕು ಅನ್ನುವಂಥ ಇಂಥ ಒಂದು ಪ್ರಬಲವಾದ ವೈರಾಗ್ಯ ನಿರ್ಮಾಣ ಆಗಿಬಿಡ್ತು. ರಾಮನ ಶ್ರೀರಾಮಚಂದ್ರನ ಸಾಕ್ಷಾತ್ಕಾರ ಮಾಡ್ಕೋಬೇಕಂತ ಹಠದಿಂದ ಸಾಧನ ಮಾಡಿದ್ರು. ಮುಂಜಾನೆ 4ರಿಂದ ಮಧ್ಯಾಹ್ನ 2 ಗಂಟೆ ತನಕ ಇಷ್ಟು ನೀರಾಗ ನಿಂತ್ರ ಕಾಲಿಗೆ ಮೀನು ಕಡಿತಿದ್ದು, ಏನೇನೋ ಮಾಡ್ತಿದ್ವು. ಏನಾದ್ರೂ ಸಹಿತ ಅಳಿಗಾಡ್ತಿದ್ದಿಲ್ಲ. ಎಷ್ಟು ನೋಡ್ರಿ ಅವರೆಲ್ಲ ಇಷ್ಟು ತ್ರಾಸ ತಗೊಂಡಾಗ ಒಂದು ಸಂಪ್ರದಾಯ ಕಟ್ಟುವಂತಹ ಒಂದು ಸಾಮರ್ಥ್ಯ ಅವರಂತಲ್ಲಿ ಬಂತು. ನಮ್ಮ ಮಹಾರಾಜರು ಹುಟ್ಟು ಬಟ್ಟೆ ಮೇಲೆ ಪ್ರಪಂಚವನ್ನ ತ್ಯಾಗ ಮಾಡಿ ಬಂದ್ರು. ತ್ಯಾಗ ಮಾಡಿ ಬಂದ ಒಮ್ಮೆ ಕಲ್ಪನಾ ಮಾಡ್ಕೊಂಡು ಬಿಡ್ರಿ ನೀವು. ನಮ್ಮ ಮಹಾರಾಜರ ವ್ಯಕ್ತಿತ್ವ ಅಂತರೂ ನಿಮಗೆ ಬಹಳಷ್ಟು ಮಂದಿಗೆ ಗೊತ್ತಿರ್ಲಿಕ್ಕಿಲ್ಲ. ಎಷ್ಟು ಸೂಕ್ಷ್ಮ ಅಂದ್ರೆ ಯಾರಿಂದನೂ ಏನು ಅಪೇಕ್ಷೆ ಸಹಿತ ಮಾಡ್ಲಂತಾರ್ದವ್ರು, ಯಾರು ಗೊತ್ತಿರ್ಲಾರ್ದವ್ರು ಮನ್ಯಾಗ ಹೋಗಿ ಹೋಗಿ ಅವ್ರು ಏನು ಕೊಟ್ಟಿದ್ದು ತಿಂದು ಅವ್ರಿಗೆ ಉಪದೇಶ ಕೊಟ್ಟು ಅವ್ರನ್ನ ಉದ್ಧಾರ ಮಾಡೋ ಸಂಬಂಧ ಪಟ್ಟು ಶ್ರಮ ಏನು ಕಡಿಮೆ ಅದನು. 2 ದಿವಸ ಜಾಗರಣೆ ಮಾಡ್ತಿದ್ರು ಅವಾಗ ಸಪ್ತದಾಗ. ಇಲ್ಲೇ ಸಕ್ಕು ಹಾಕಿದ್ದ ನೋಡಿ ಕೇಳ್ರಿ. 2 ದಿವಸ ಜಾಗರಣೆ ಮಾಡಿದ್ರೆ ಯಾಕಪ್ಪ ಇಸ್ರಾಣಿ, ನಮ್ಮ ಭಕ್ತ ಮಂಡಳಿಗೆ ತೊಂದರೆ ಆಗಬಾರ್ದು ಗಾಡಿಗೆ ಹೋಗುದು ಬರುದು ಅಂತೇಳಿ ಸಾಲೋಡಿಗಿ, ಹುಲುಬೆಂಚಿ, ರಾಮನಟ್ಟಿ ಈ ಮೂರು ದಿವಸ ಸಪ್ತಾಗಳಿನವಲ್ಲ ಒಮ್ಮೆ ಇಟ್ಕೊಂಡು ಬಿಟ್ಟಿದ್ರು. ಒಂದು ಸಪ್ತಾಕ್ ಹೋದ್ರ ಅಲ್ಲಿದೆಲ್ಲ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ಬೇಕು. ಅಂದ್ರೆ 3 ಸಪ್ತಾಹದೊಳಗೆ 2 ಜಾಗರಣೆ ಅಂದ್ರೆ 2 ಜಾಗರಣೆ ಅಂದ್ರೆ ಎಷ್ಟು ಜಾಗರಣೆ? ಅದು 6 ಜಾಗರಣೆ. 6 ಜಾಗರಣೆ ಆದ್ರೂ ಸಹಿತ ನಮ್ಮ ಮಹಾರಾಜರ ಮೋತಿಯೊಳಗೆ ಒಂದು ಸ್ವಲ್ಪ ಸಹಿತ ಅವಕಳ ಅನ್ನುವಂಥದ್ದು ಬರ್ತಿದ್ದಿಲ್ಲ. ಬ್ರಹ್ಮಾನಂದದ ಕಳ ಹಂಗೆ ಇರ್ತಿತ್ತು. ಇವರೆಲ್ಲ ಯಾರು ಸಂಬಂಧ ಮಾಡಿದ್ರು? ಇಷ್ಟೆಲ್ಲ ಮಾಡಿದ್ರು ಸಹಿತ ಮಹಾರಾಜರಿದ್ದಾಗ ಜಾಗರಣೆಗೆ ಎಲ್ಲ ಪ್ರಸಾದ ತಗೊಂಡ ಮೇಲೆ ನಮ್ಮ ಮಂದಿ ಏನದಲ್ಲ ಹೋಗಿ ಅಲ್ಲಿ ದ್ಯಾಮೋಹಿಗಳ ಕಟ್ಟಿಗೆ, ಹುಣಸಿ ಗಿಡದ ಕಟ್ಟಿಗೆ ಹೋಗಿ ಮಲ್ಕೋತಿದ್ವಿ. ಸಮರ್ಥರಿಗೆ ಅಂತಕ್ಕದಕ್ಕೆ ಎಷ್ಟು ನೋವಾಗಲಿಕ್ಕೆ ಕಡಿಕ ಅಂದ್ರೆ ಅವರು ಭೀಮಭಟ್ ಗುರುಗಳಂತಲ್ಲಿ ಹೋಗಿ ಭೀಮಭಟ್ಟ ತಗೋ ಪಂಚಾಂಗ ಅಂದ್ರು. ನಿನ್ನ ವೃತ್ತಿ ಅದ ತಗೋ ಅಂದ ಕೂಡಲೇ ತಗೊಂಡ್ರು.
ಸೊಂಟದಾಗಿನ 1 ರೂಪಾಯಿ ರೀ ಗೊಂಗಾಡೆ, 1 ರೂಪಾಯಿ ಕಾಯಿನ್ ಭೀಮಭಟ್ ಪಂಚಾಂಗದ ಮುಂದಿಟ್ಟ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು. ನಿಮಗೇನು ಉತ್ತರ ಹೇಳ್ರಿ ಗುರುನಾಥ? ಬ್ರಹ್ಮಾಂಡದ ನಾಯಕರು ನೀವು. ಯಾಕಂದ್ರೆ ಭೀಮಭಟ್ ಗುರುಗಳು ಸಾಮಾನ್ಯ ಇದ್ದಿದ್ದಿಲ್ಲ. ಅವರು ಕೀರ್ತನ ಹೇಳ್ತಿದ್ರು. ಅವರು ವಾರ್ಕರಿ ಒಳಗೊಂದು ಶ್ರೇಷ್ಠ. ಅವ್ರಿಗೆ ಏನಪ್ಪ ಅಂದ್ರೆ ಬಹಳಷ್ಟು ಅವರು ಕುಬಕಟ್ಟಿ ಒಳಗೆ ಶ್ರಾವಣ ಮಾಸದಾಗ ಪುರಾಣ ಸಹಿತ ಹೇಳಿದ್ರು. ಅವರು ಇಂಥ ಭೀಮಭಟ್ರು ಹೆಂಗ್ರಿ ನಿಮಗೆ ಪ್ರಶ್ನೆ ಹೇಳು? ಹೇಳಿ ನೀನು ಭೀಮಭಟ್ಟ, ನೋಡಿ ನಿನ್ನ ಪಂಚಾಂಗಿ ಇವತ್ತು ಹೇಳ್ರಿ, ಕೇಳ್ರಿ. ಅವರಂದ್ರು ನಮ್ಮ ಮ್ಯಾಲ ಎಂದು ಸುಧಾರಣೆ ಆಗ್ತದೆ. ಹೇಳಿದ್ರು ನಮ್ಮ ಮ್ಯಾಲ ಎಂದು ಸುಧಾರಣೆ. ಮಹಾರಾಜ್ರೆ ಇಷ್ಟು ತ್ರಾಸ ತಗೊಂಡ್ರು, ಅವರೇ ಇಷ್ಟು ತ್ರಾಸ ತಗೊಂಡ್ರು. ಯಾರು ಕೇಳಿ ನಮ್ಮ ಮಾತು ಯಾರು ಕೇಳ್ತಾರೆ? ಟೊಪ್ಪಾರ ಕುಮಾರಿ ಸತ್ಸಂಗಕ್ಕೆ ಬರ್ಬೇಕಾದ್ರೆ ಮೈ ಮುಳ್ಳಂತದಂತ ಏನ ಅಂತದ್ ಮತ್ತೆ ಕರೆ ಅನ್ನೋದಿಲ್ಲ. ಹೆಂಗರೆ ಮನಿ ಬಿಟ್ಟು ಬರ್ಲಿ ಅಂತ ಅವಂದ. ಬರ್ಬೇಕಂದ್ರು ಸಹಿತ ನಮ್ಮ ಕೈಲಿ ಆಗೋಲ್ತಾಗದೇನು, ಮಹಾರಾಜರೇ ಬರ್ಸ್ಕೋಬೇಕಂತ. ಸತ್ಸಂಗಕ್ಕೆ ನಮ್ಮ ಮನೆಯಿಂದ ಕರ್ಕೊಂಡು ಬರೋದು ಅವರೇ ಮಾಡ್ಬೇಕಾ? ಪ್ರೇರಣಾ ನಿನಗೆ ಉದ್ಧಾರ ಆಗಂತ ಕೊಟ್ಟಾರ, ಅದನ್ನ ಮಾಡ್ತೇವ್ ನಾವು. ಹೌದಲ್ಲ? ಉದ್ಧಾರ ಆಗ್ರಿಪ್ಪ, ಈ ನಾಮಸ್ಮರಣೆ ಮಾಡಿ ಹಗಲ್ ರಾತ್ರಿ ಮಾಡಿ ಉದ್ಧಾರ ಆಗ್ರಿಪ್ಪ, ಉತ್ತರೋತ್ತರ ಕಲ್ಯಾಣ ಆಗ್ತಂತ ಹೇಳಿ ಹೋಗ್ಯಾರ. ಸತ್ಸಂಗಕ್ಕೆ ಬರ್ಲಿಕ್ಕೆ ಅಲ್ಲ ಅಂದ್ರ ಇದು ಯಾಕೆ ಆಗ್ತದ ಅನ್ನುವಂಥದ್ದನ್ನ ಶೋಧೆ ಮಾಡಿಲ್ಲ. ಮನಿ ಬಿಡ್ಲಿಕ್ಕೆ ಯಾಕೆ ಆಗವಲ್ತ ಶಾಮರಾವ ನಮಗ? ರಿಟೈರ್ಮೆಂಟ್ ಆದ್ರೂ ಸಹಿತ ಮನಿ ಬಿಡುದು ಆಗವಲ್ತಿನ. ಇದಕ್ಕ ಭಗವದ್ಗೀತಾದೊಳಗ ಒಂದು ಶ್ಲೋಕ ಹೇಳ್ತಾರೆ ಕೃಷ್ಣ ಪರಮಾತ್ಮ. ಧ್ಯಾಯತೋ ವಿಷಯಾನ್ ಪುಂಷಾ ಸಂಗತ್ಸೇ ಸೂಪಜಾಯತೆ ಸಂಗಾ ಸಂಜಾಯತೆ ಕಾಮಾತ್ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಪರಮಾತ್ಮ ಅಂತಾನ ಧ್ಯಾಯತೋ ವಿಷಯಾಂಕುಶ. ನಿನ್ನ ಮನಸ್ಸು ವಿಷಯದೊಳಗೆ ಇಟ್ಕೊಂಡು ಕೂತ್ಬಿಟ್ಟಿ ನೀನು. ಒಟ್ಟ ನಿನ್ನ ಮನಸ್ಸು ಹೆಂಗ್ ಮಾಡಿ ಅಂದ್ರ ವಿಷಯ ಸುಖದೊಳಗೆ ಇಟ್ಟುಬಿಟ್ಟಿ. ಅದಕ್ಕ ಸಪ್ತ ಆವರಣದೊಳಗೊಂದು ಆವರಣ ಅಂತದಂತ ಸಂತೋಷ ಆವರಣ. ಸಂತೋಷ ಆವರಣ ಅಂದ್ರೆ ಏನು? ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸುತ್ತಲೇ ಕೂಡಬೇಕು. ನನ್ನ ಬಿಟ್ಟು ಅವ್ರು ದೂರ ಹೋಗಿರಬಾರ್ದು, ಅವ್ರು ಬಿಟ್ಟು ನಾ ದೂರ ಹೋಗಿರಬಾರ್ದು. ಇದೊಂದು ಆವರಣದೊಳಗೆ ನಾವು ಬಳಲಿಕ್ಕತ್ತಿರ್ತೀವಿ. ಯಾಕಂದ್ರ ನಮ್ಮ ಮನುಷ್ಯ ಅವ್ರನ್ನ ಬಿಟ್ಟೆ ಅಡ್ಯಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರ ಒಂದು ವಾರ ತನಕ ನೌಕರಿ ಒಳಗೆ ಬಿಟ್ಟು ಅಡ್ಯಾಡ್ಬೇಕಾಗಿರ್ತದ, ಹಟ್ಟಿಗೆ ಹಾಕ್ತದದು. ರವಿವಾರ ಒಂದು ದಿವಸ ಸುಮ್ಮನೆ ಎಲ್ಲರೂ ಕೂಡಿಸ್ಕೊಂಡ ಹೊಸದ ಏನ್ರೆ ಮಾಡಿ ಅಂದ್ರೆ ಇನ್ನೂ ತನಕ ಈ ಮನಸ್ಸಿಗೆ ಚೀತು ಅಲ್ಲಿಕ್ಕೆ ಹೋಗಿಲ್ಲ ನಾವು. ಏನು ಚೀತು ಅಲ್ಲಿಕ್ಕೆ ಹೋಗಿಲ್ಲ. ಅದಂತರ ಧ್ಯಾಯತೋ ವಿಷಯಾಂಕೂಸ ಸಂಗತ್ಸೆ ಸೂಪಜಾಯತೆ ಅಂತಾರ ಅವರು. ಆ ವಿಷಯದ ಸಂಘ, ವಿಷಯ ವ್ಯಕ್ತಿಗಳ ಸಂಘದೊಳಗೆ ನೀ ಇರುವುದರಿಂದ ನಿನಗೆ ಏನಾಗಿ ಬಿಡುತ್ತ ಅಂದ್ರ ಅದ್ರಾಗ ನೀ ಪೂರ್ಣ ಮುಳುಗಿ ಬಿಡ್ತಿ. ಅದರಿಂದ ಒಬ್ಬರೇ ಹೊರಗೋಳು ಸಹಿತ ಸಿಟ್ಟು ಬರ್ತದ. ಸಂಘ ಸಂಜಾಯತೆ ಕಾಮ ಕಾಮಾತ್ ಕ್ರೋಧ ಉಪಜಾಯತೆ. ಯಾರೇ ಎದ್ದು ಹೋಗ್ತಂದ್ರೆ ಸಿಟ್ಟು ಬರ್ಲಿಕ್ಕೆ ಆಗ್ತದ. ನಿನಗಂತೂ ಎದ್ದು ಹೋಗ್ಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಕ್ರೋಧಾತ್ ಭವತಿ ಸಮೋಹ, ಮೋಹ ಹೆಚ್ಚಾಗಿ ಬಿಡ್ತದೆ. ಸಮೋಹ ಸ್ಮೃತಿ ವಿಭ್ರಮ, ಮೋಹ ಹೆಚ್ಚಾಗ್ತದ್ರೆ ಬುದ್ಧಿ ಭ್ರಮ ಆಗ್ತದೆ. ನೋಡ್ರಿ ನೀವು ಕೆಲವೊಬ್ರು ಮುದುಕರು ಮೊಮ್ಮಕ್ಕಳನ್ನ ಕರ್ಕೊಂಡು ಹೆಂಗಂದ್ರೆ ಈಗ ಒಂದು ಸತ್ಸಂಗದಾಗ ಕೂತೇವಂದ್ರು ಅವ್ರಿಗೆ ಅದು ಕಲ್ಪನೆ ಇರೋದಿಲ್ಲ. ತಮ್ಮ ಕೊಳ್ಳಂತ ತೆಗೆದು ಮೊಮ್ಮಕ್ಕಳ ಕೈ ಹಾಕೋದು, ಇಲ್ಲೆಲ್ಲ ಪೂರ್ಣ ತಾಳ ತಪ್ಪಿಕೊಂಡು ಎಲ್ಲ ಇಡೀ ಸಭಾನೇ ಇದು ಆಡಿದ್ರು ಸಹಿತ ಏನು ಮೋಹ ಅದು.
ಈ ಮತ್ತು ಇವು ಎಲ್ಲದರಿಂದ ಹೊರಗೆ ಬರಲಿ ಅಂತೇಳಿ ಉಪದೇಶ ತಗೊಂಡೆವು, ಉದ್ಧಾರ ಆಗ್ಬೇಕಂತ ಉಪಯೋಗ ತಗೊಂಡೆವು. ಏನು ಹಂಗೆ ಮಹಾರಾಜರು ಬಂದ ನಾವು ತಗೊಂಡ್ರಾತ ತಗೊಂಡೆವು. ಅವ್ರು ಕೊಟ್ಟಂತ ಒಂದು ನಾಮ, ಅದಕ್ಕೆ ಸಬೀಜ ನಾಮ ಅಂತಾರ. ಅದಕ್ಕೆ ಆ ನಾಮಸ್ಮರಣೆಯನ್ನು ಸಾಕ್ಷಾತ್ಕಾರ ಮಾಡ್ಕೋ ಸಂಬಂಧ ನಮ್ಮ ಮಹಾರಾಜರು 1919 ಲಗ್ನ ಆದ್ರ, ಲಗ್ನ ಆದ್ಮೇಲೆ ಸಾಕ್ಷಾತ್ಕಾರ ಮಾಡ್ಕೊಂಡ್ರ ಆ ನಾಮಸ್ಮರಣೆಯನ್ನು ಮಾಡಿ. ಅದ್ರ ಸಂಬಂಧ ರಟ್ಗಳ್ಯಾಗ ಕೂತ್ಕೊಂಡು ರಾಮನಟ್ಟಿಯೊಳಗೆ ಮಾಡಿದ್ರು, ಇಂಗ್ಲೇಶ್ರು ಗುಡ್ದಾಗ ಮಾಡಿದ್ರು, ರೆಬನ್ಯಾಳದಾಗ. ಇವೆಲ್ಲ ಲಗ್ನ ಆದ್ಮೇಲೆ ಲಗ್ನದ ಸಂಸಾರದಾಗ ಇದ್ಕೊಂಡೇ ಮಾಡಿದ್ರು. ಅವ್ರು ಯಾಕೆ ಹಂಗೆ ಮಾಡಿದ್ರು, ನಮಗೆ ಯಾಕೆ ಆಗಲಿಲ್ಲ ಅಂದರೆ, ನಮಗೆ ಇನ್ನ ಸದ್ಗುರುಗಳ ಒಂದು ಚರಣ ಮೇಲೆ ಏನು ಒಂದು ಭಾವ ನಾವು ಇಟ್ಕೋಬೇಕಾಗಿತ್ತಲ್ಲ, ಆ ಭಾವನೆ ನಿರ್ಮಾಣ ಆಗಿಲ್ಲ. ಹೀಗಾಗಿ ದೇವ್ರು ಎಲ್ಲಿದ್ದಾನೋ ನಮಗೇನು ಗೊತ್ತಾಗುತ್ತೆ. ಅದಕ್ಕೆ ತುಕಾಬ್ಬರಾಯರಂದ್ರು, ಹರೇ ಗುರುಚರಣಿ ಥೇವಿತ ಭಾವೇ ಭಾವೇ ಗುರುಚರಣಿ ಥೇವಿತ ಭಾವೇ ಭಾವೇ ಗುರುಚರಣಿ ಥೇವಿತ ಭಾವೇ ಭಾವೇ ಗುರುಚರಣಿ ಥೇವಿತ ಭಾವೇ ಭಾವೇ आपो आप देती देव, आपो आप देती देव, देती देव, मनोनी गुरुजी बजावे बजावे, मनोनी गुरुजी बजावे बजावे, मनोनी गुरुजी बजावे.
ಒಬ್ಬರ ಕುಮಾರಿ ಒಬ್ಬರ ಕುಮಾರಿ ಒಬ್ಬರ ಕುಮಾರಿ ಕೋಲಾ ಪುಂಡಲಿ गुरुचरणी ठेविता भावे ಆಪೋಆಪ ಬೇಟೆ ದೇವ ಅಂದ್ರ ಭಗವಂತನ ಸಾಕ್ಷಾತ್ಕಾರ ಭಗವಂತನ ಅಸ್ತಿತ್ವ ನಮಗ ಆಗ್ಬೇಕಾತಂದ್ರ ನಾವಾಗಿ ಹೋಗಿ ಆ ಭಗವಂತನ ನೋಡ್ಲಿಕ್ಕೂ ಆಗುದಿಲ್ಲ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳಿಕ್ಕೂ ಆಗುದಿಲ್ಲ ಅದಕ್ಕೆ ಏನು ಬೇಕು ಅಂದ್ರ ಗುರು ಅನ್ನೋ ಬೇಕು ಸದ್ಗುರುಗಳ ಅನುಗ್ರಹ ಬೇಕು ಸದ್ಗುರು ಮನಸ್ಸು ಮಾಡಬೇಕು ನಮ್ಮ ಒಂದು ಸೇವೆಯಿಂದ ಸದ್ಗುರು ಸಂತುಷ್ಟವಾಗಿರಬೇಕು ಸಂತೋಷಗೊಂಡಾಗ ಇವಾಗ ಆ ದೇವರನ್ನ ತೋರಿಸ್ಬೇಕಂತೇಳಿ ಎಲ್ಲೆಲ್ಲ ಕರ್ಕೊಂಡೋಗಿ ತೋರಿಸೋದಿಲ್ಲ ತೋರಿಸ್ತಾನ ಬಾ ನಿನಗೆ ದೇವರನ್ನ ಕರ್ಕೊಂಡು ಹೋಗುದಿಲ್ಲ ಅವನಿದ್ರಿಗೆ ತಾನೇ ದೇವರಾಗಿ ನಿಂತಿರ್ತಾನೆ ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾರಿ ಆಪೋ ಆಪ ಭೇಟೆ ದೇವ ನಿನಗೆ ಅಲ್ಲೇ ಸಿಕ್ಕಿ ಬಿಡ್ತಾನೆ ಖರೆ ನೀ ಹುಡುಕಾಡೋದು ಬೇಕಾಗಿಲ್ಲ ಖರೆ ನಿನ್ನ ಗುರುನ ಮೇಲೆ ಶ್ರದ್ಧಾ ಇಡಲ್ಲ ಭಾವ ಇಡಲ್ಲ ಭಕ್ತಿ ಇಡಲ್ಲ ಸದ್ಗುರುನೇ ಸರ್ವಸ್ವ ಅಂತ ನಿರ್ಧಾರ ಮಾಡ್ಕೋರ್ಲ ಉಳ್ಕಿದ ಯಾರು ನನಗೆ ಏನು ಉಳ್ಕಿದ ಯಾರಿಂದನೂ ನನಗೆ ಏನೂ ಇಲ್ಲ ನನಗೆ ಕೇವಲ ಗುರು ಒಬ್ಬ ನಾವು ಅಂತೇಳಿ ಹಂಗೆ ನಿರ್ಧಾರ ಮಾಡ್ಕೊಂಡು ನೋಡೋಣ ಇದ್ಯಾಕೆ ಸಮಸ್ಯೆ ಬರ್ತದೆ ಹೆಂಗೆ ಮನೆ ಬಿಟ್ಟು ಹೋಗ್ಲಿ ಏನು ಮಾಡಲಿ ಇದೇನೂ ಬರೋದಿಲ್ಲ ಯಾಕಂದ್ರೆ ಗುರುವಿನ ಸಂಬಂಧ ಲಗ್ನ ಆಗುವ ಹೊತ್ನ್ಯಾಗ ಅವ ಲಗ್ನ ದಿವಸ ಗೋಳ್ಯಾಡ್ಕೊತ ಕೂಡ್ತಾನ ಎಲ್ಲರ್ಕಿಂತ ಮುಂದೆ ತಾನೇ ಇರ್ತಾನ ತಡಿ ಓ ಮರ ಎಲ್ಲ ಹಿರಿಯರು ಹೋಗಿಲ್ಲ ಅನ್ಕತ್ತ ಹಿಂದಾಗಿರ್ತೇನೆ ಮತ್ತು ಅವಾಗ ಎಷ್ಟು ಹುರುಪ್ ಇರ್ತದ ಭಗವಂತನ ಕಾಣಬೇಕನ್ನುವಂತಾದರೆ ನಿನಗದ ಸದ್ಗುರುನಾಥನಿಂದ ಅನುಗ್ರಹನ ತಗೊಂಡಿ ಸದ್ಗುರುನ ಸಂತೋಷಗೊಳಿಸೋ ಸಂಬಂಧ ನೀ ಏನು ಪ್ರಯತ್ನ ಮಾಡಿದಿಪ್ಪ ಏನು ಪ್ರಯತ್ನ ಮಾಡಿದಿ ಬರೇ ಒಂದು ಸಾದಾ ಒಂದು ಹೆಣ್ಣಿನ ನೀ ಸಂತೋಷಗೊಳಿಸ್ಬೇಕಾಗಿತ್ತಂದ್ರ ಮಕ್ಕಳ ಸಂತೋಷಗೊಳಿಸ್ಬೇಕಾಗಿತ್ತಂದ್ರ ನಿನ್ನನ್ನು ನೀ ಬರ್ತು ದುಡಿತಿ ಯಾಕಂದ್ರೆ ನಿನಗೆ ಅದ್ರಾಗ ಮೋಹದ ಆಕೆ ಅಂತಾಳ ಏನ್ರಿ ನಿಮ್ಮನ್ನ ಕಟ್ಕೊಂಡಿದ್ದು ಇಷ್ಟಕ್ಕೆ ಆತರ ಇದು ಮುಗಿತಾನೆ ಇಲ್ಲಿಗೆ ಅಂತ ಯಾಕ ಹಂಗ್ಯಾಕಂತೀನಿ ಅಂತ ಅಂದ್ರ ಅಭಿಮಾನಕ್ಕೆ ಪೆಟ್ಟು ಬೀಳ್ತದ ಹಂಗ್ಯಾಕಂತೀನಿ ಮತ್ತೇನ್ರಿ ಬರೇ ಬಾಡಿಗೆ ಮನೆಗೆ ಇರೋದನ್ನು ಹೋಗಿ ಇಸ್ರಾಣಿ ಹೋಗ್ತಾನ ನೌಕರಿಯೊಳಗೆ ಅವ್ರಿಗೆ ಇವ್ರ ಕಾಲು ಹಿಡಿತಾನ ಹಿಡಿದು ಸಾಲ ತಗೊಂಡು ಬರ್ತಾನ ಲಾಕ್ ತಗೋತಾನ ಹೆಂಡತಿನ ಕರ್ಕೊಂಡು ಹೋಗ್ತಾನ ಅಗದಿ ನೋಡಿಲ್ಲಿ ಅದು ನಿನ್ನ ಹೆಸರಲ್ಲೇ ತಗೊಂಡ ಮತ್ತ ಅಕ್ಕಿ ಹೆಸರಲ್ಲೇ ತಗೊಂಡು ನಿನಗೇನು ಬಂದಂಗಾತು ಅಕ್ಕಿ ಅಂತಾಳ ಇದು ಬರಿಯಾಗಿ ಬಿತ್ತಂತ ಬಾಳ ಸಂತೋಷ ಬಾಬಾ ಬಾಳ ಸಂತೋಷ 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 ಇಷ್ಟು ಮಾಡಿ ಮಣ್ಣು ಮಾರಿ ಬಿಡ್ತಾಳೆ ಹೇಳ್ತಾನೆ ಅದೇ ಒಂದು ಕುಬ್ಬಿಯೊಳಗೆ ಹೋಗಿಬಿಡ್ತಾವ ಒಂದು ದಿವಸ ಹಡ್ಬಂದಿದ್ರು ಮುಂದಂತಾಳಕ್ಕಿ ಪ್ಲಾಟ್ ತಗೊಂಡ್ರೆ ಮುಗಿತಾನೆ ಅದು ಕಾಗದ ಅದು ಉತ್ತಾರಿ ತಗೊಂಡು ನೆಕ್ಕುದ ಅಂತ ಕಟ್ಟುದು ಯಾವಾಗ ಇರುವುದು ಯಾವಾಗ ಅಂದ್ರೆ ಮತ್ತೆ ನೋಡ್ರಿ ಬ್ರಹ್ಮಾಂಡಕ್ಕೆ ಬೆಂಕಿ ಹತ್ತದ ಮತ್ತೆ ಸಾಲ ತೆಗಿತಾನ ಸಾಲ ತೆಗೆದು ಕೆಲಸ ಶುರು ಮಾಡ್ತಾನ ಕಟ್ಲಿಕ್ಕೆ ಶುರು ಮಾಡ್ತಾನ ಲಿಂಟಲ್ ತನಕ ಬೈತಾರ ಲಿಂಟಲ್ ಅಂತಾರೆ ಏನಂತ ಏನ್ ಲಿಂಟಲ್ ಜಾಮರಾವನೇ ಭಯಂಕರ 3-4 ಮನೆ ಕಟ್ಟ ಎಲ್ಲಿ ಲಿಂಟಲ್ ಅಂದ್ರೆ ಇನ್ನ ಚಾವಣಿ ಹಾಕಿರುದಿಲ್ಲ ಮೇಡಮ್ ಅವ್ರು ನಗ್ತಾರ ನೋಡು ನೋಡಿಲ್ಲೇ
ಮನಿ ತಯಾರಾತಂತ ತಿಳ್ಕೊ ಅಂತ ಆಕಿ ಶಾಣಕ್ ಇರ್ತಾಳ ಆಕಿ ಇನ್ನ ಲಿಂಟರ್ ತನಕ ಅದ ಮ್ಯಾಲ ಏನು ಇಲ್ಲ ಅದ ಏನು ಇಲ್ಲ ಹಾಗೆ ಅದೇ ಬೈಲುಪಗಾರ ಗಟ್ಟೆ ಇರುದು ಮತ್ತೆ ಬಡದ್ಯಾಡ್ಕೊಂಡು ಮಾಡ್ತದ ಆಕೆ ಅಂತಾಳ ಈಗರೆ ನೋಡಂತ ಬಾಳ ಸಂತೋಷ ಬಾಬಾ ಬಾಳ ಸಂತೋಷ ಬಾಬಾ ಬಾಳ ಸಂತೋಷ ಬಾಳ ಸಂತೋಷ ಬಾಬಾ ಬಾಳ ಸಂತೋಷ ಬಾಳ ಸಂತೋಷ ಬಾಬಾ ಬಾಳ ಸಂತೋಷ ಹಂಗೋ ಹಿಂಗೋ ಮಾಡಿ ಮನಿ ಓಪನಿಂಗ್ ಬರ್ತದ ಓಪನಿಂಗ್ ಬರೋ ಹೊತ್ನಾಗ ಆಕಿ ಹೇಳ್ತಾಳ ನೋಡ್ರಿ ಓಪನಿಂಗ್ ನಿಮ್ ಮಂದಿ ಯಾರು ಬರೋ ಹಂಗಿಲ್ಲ ನಾ ಏನ್ ಯಾರ್ಯಾರು ಲಿಸ್ಟ್ ಕೊಡ್ತೀನಿ ಅವ್ರನ್ನಷ್ಟೇ ಕರೀದು ಇವು ಗೋಣ್ ಹಾಕೋ ಚಟಾನೆ ಬಿದ್ದಿರ್ತದ ಯಾಕಂದ್ರ ಇವಾಗ ಮತ್ತೊಂದು ಗೊತ್ತೇ ಇಲ್ಲ ಬರೇ ಹೆಂಡತಿ ಅಂದ ಆದಿಂದಾಗ ಬದುಕುದು ಬಿಟ್ಟ ಜೀವನದೊಳಗೆ ಹೆಂಗ್ ಬದುಕಬೇಕು ಅನ್ನೋದೇ ಗೊತ್ತಿಲ್ಲ ಹೆಂಗ್ ಬದುಕಿದ್ರು ನೋಡ್ರಿ ಹುಟ್ಟ ಅರ್ವಿ ಮ್ಯಾಲೆ ಬಂಗಾರದಂತ ಹೆಂಡತಿ ಎಲ್ಲ ಇತ್ತು ನಮ್ಮ ಮಹಾರಾಜರಿಗೆ ಸಾಕ್ಷಾತ್ಕಾರವಾಗಿತ್ತು ಸಾಕ್ಷಾತ್ಕಾರ ಮಾಡ್ಕೋಬೇಕಂತ ಪ್ರಪಂಚ ಬಿಡ್ಲಿಲ್ರಿ ಬಂಗಾಣಿಯವ್ರ ರಾಮಚಂದ್ರ ನನ್ನ ಗುರುವಿನ ಭಕ್ತಿ ಈ ಉತ್ತರಾತ್ರಿ ಬೆಳಿಬೇಕು ಈ ಭೂಮಿ ಮೇಲೆ ವೃಂದಾವನ ಮಾಡಬೇಕು ನಿತ್ಯ ಪೂಜಾ ನಡಿಬೇಕು ಈ ಒಂದು ಹಮ್ಮಲದೊಳಗ ಮನಿ ಬಿಟ್ಟು ಬಂದ್ರಲ್ಲ ಮತ್ತ ಅವ್ರ ಶಿಷ್ಯನ ನೀನು ಅವ್ರ ಶಿಷ್ಯ ಇನ್ನ ನೀ ಓಡಾಡ್ಲಿಕ್ಕತ್ತಿ ಮನಿ ಬಿಟ್ಟು ಬರ್ಲಿಕ್ಕೆ ಅದಕ್ಕೆ ಮುಂದೇನಾಗ್ತದು ಓಪನಿಂಗ್ ಅಂತೂ ಆತು ಅವ್ರ ಮಂದಿ ಬಂದ್ರು ಓಪನಿಂಗ್ ಆತು ಒಂದ್ ತಿಂಗಳು ಬಿಟ್ಟ ಮೇಲೆ ಆ ಓಪನಿಂಗ್ ಹೋದಾರು 4 ಮಂದಿ ಮನೆಗೆ ಹೋದ್ರು ಹೆಂಗ್ ನೋಡಿದ್ರು ಸಂಸಾರ ನೋಡ್ಬೇಕಂದ್ರ ಇಬ್ರು ಗಂಡ ಹೆಂಡತಿ ಬಿಸಿಲಾಕ್ ಕೂತಾರ ಕುರ್ಚಿ ಹಾಕೊಂತ ಇಷ್ಟು ದೊಡ್ಡ ಮನಾರ್ ದೊಡ್ಡ ಮನಿ ಕಳ್ಸಿ ಹೊರಗೆ ಹಾಕಿ ಕೂತೀರ ಅಂದ್ರೆ ಏನ್ ಮಾಡುದು ಒಳಗು ಸಾಮಾನ್ಯ ತುಂಬಿಟ್ಟೆವ ಹೆಂಡತಿನ ನೌಕರಿ ಮಾಡಾಕಿ ಗಂಡನ ಮಾಡವ ಅಕ್ಕನ ಸಾಮಾನ್ ತರಕಿ ಬಂದ್ಬಿಟ್ಟದ ಎಲ್ಲ ಸಾಮಾನ್ ತುಂಬಿಟ್ಟಾರ ಒಳಗ್ ಕೂಡ್ಲಿಕ್ಕೆ ಜಾಗ ಇಲ್ಲ ಅದಕ್ಕೆ ಬಂದು ಹೊರಗೆ ಕೂತೀವ ಬಾಳ ಸಂತೋಷ ಬಾಬಾ ಬಾಳ ಸಂತೋಷ ಬಾಳ ಸಂತೋಷ ಬಾಬಾ ಬಾಳ ಸಂತೋಷ ಬಾಳ ಸಂತೋಷ ಅವ್ರು ಗೊತ್ತಾಗ್ತಿ ನಮಗೇನ್ ಚಾ ಸಿಗ್ತದ ಅಂತೇಳಿ ಬ್ಯಾಡ್ಯಾರ ಇದ್ದಿರಪ್ಪ ಅಂತೇಳಿ ಹೋದ್ರಂತ ಹಿಂಗ ಸಂಸಾರ ಮಾಡಿದ್ರ ಗುರುನಾಥನ ಹೊಲಸೋಳಕ್ಕೆ ನೀ ಬರೇ ಇಲ್ಲೇ ಸಂಸಾರದಾಗ ಇದ್ದಾರನ್ನು ಹೊಲಸೋ ಸಂಬಂಧ ಇಷ್ಟು ಪ್ರಯತ್ನ ಮಾಡ್ಲಿಕ್ಕಂತಿ ಹೋ ಗುರುನಾಥನ ಹೊಲಸ್ಕೊಳ್ಳಿಕ್ಕೆ ಎಂಥ ಪ್ರಯತ್ನ ಮಾಡಬೇಕಾಗ್ತದೆ ಎಂಥ ಪ್ರಯತ್ನ ಮಾಡಬೇಕಾಗ್ತದೆ ಗುರುನಾಥನ ಹೊಲಸ್ಕೋಬೇಕಾದ್ರೆ ಸುಮ್ಮನೆ ಇಲ್ಲ ಗುರುನಾಥ ನಮ್ಮನ್ನು ಪರೋಪರಿಯಿಂದ ಪರೀಕ್ಷೆ ಮಾಡ್ತಾನ ಪರೀಕ್ಷೆ ಮಾಡಿ ಒಂದೊಂದು ಪರೀಕ್ಷೆದಾಗ ಉತ್ತೀರ್ಣ ಆದಾಗ ಮುಂದಿನ ಮೆಟ್ಲಕ್ಕೆ ಹೋಯ್ತಾನ ನಾವು ಉತ್ತೀರ್ಣ ಆಗ್ಲಿಕ್ಕೆ ತಯಾರಿಲ್ಲ ಆಗ್ಲಿಕ್ಕೆ ಅಂತ ಒಂದು ಪಾತ್ರತನ ನಾವು ಮಾಡ್ಕೊಂಡಿಲ್ಲ ಯಾಕಂದ್ರೆ ಗುರುನಾಥನ ಸಂಬಂಧ ನಾವು ಏನು ಮಾಡ್ಲಿಕ್ಕೆ ತಯಾರಿಲ್ಲ ಆದ್ರೆ ಒಲಿಬೇಕಂತೇವ್ ಏನು ಅವಗುಣ ಬಿಡ್ಲಿಕ್ಕೆ ತಯಾರಿಲ್ಲ ಏನು ತಯಾರಿಲ್ಲ ಮಾಲ್ಕೋಸ್ಬ ಏನು ನಾವು ಬಿಡ್ಲಿಕ್ಕೆ ತಯಾರಿಲ್ಲ ಹೆಂಗ್ ಒಲಿತಾನ ತೊಲಿವನೋ ತನಯ ತೊಲಿವನೋ ತೊಲಿವನೋ ತನಯ ತೊಲಿವನೋ ಹನುಮಂತರು ಹಾಕತ್ತ ತಾಳ ಏನವಲ್ಲ ಇವು ತಾಳ ತುಕಾರಾಮ್ ಮಹಾರಾಜರ ಒಂದ ಸಂಕೇತವು ಅವು ಪಟ್ಟಿ ಹಾಕೊಂಡು ಕೂಡ್ರಪ್ಪ ಅಂತೇಳಿ ನಾ 35 ವರ್ಷದಿಂದ ನಾನು ಹೇಳಿಕತ್ತೀನಿ ಇವ್ರ ಮಾತು ಯಾಕೆ ಕೇಳ್ಬೇಕಂತ ಹಾಕೊಂಡ್ರು ಯಾರಿಗ ಬರ್ತದೆ ಎಲ್ಪಲಿವನೋ ಕರಣ ತ್ರಯದ ದೋಷವಿದೆ ಕಂದು ಕಾಲಪುರ ವೈರಿ
ತೊಲಿವನೋ ಯಾ ತೊಲಿವನೋ ತನಯ ತೊಲಿವನೋ ಯಾ ತೊಲಿವನೋ ಯಾ ತೊಲಿವನೋ ಕರಣತ್ರಯದ ದೋಷಗಳಂತ ನೋಡ್ರಿ. ಕರಣತ್ರಯದ ದೋಷ ಅಂದ್ರ ನಮ್ಮ ಶರೀರದಿಂದ ಆಗುವಂತಹ ದೋಷ, ಮನಸ್ಸಿನಿಂದ ಆಗುವಂತಹ ದೋಷ, ವಾಣಿಯಿಂದ ಆಗುವಂತಹ ದೋಷ, ಇವಕ್ಕೆ ಕರಣತ್ರಯ ದೋಷ ಅಂತ. ನಮ್ಮ ಶರೀರದಿಂದ ಏನೇನ್ ದೋಷ ಆಗ್ತಾವ ಅನ್ನೋದು ಒಮ್ಮೆಲೆ ಹೊಳ್ಳಿ ನೋಡ್ರಿ ಅಂತಾರ. ಪರವಧುವಿನ ಕೂಟ, ಅನ್ಯರ ವಿತ್ತಾಪಹರಣ, ಸ್ವಭಕ್ಷ ಸೇವನೆ, ಹಿಂಸೆ, ಪರಿವಿಡಿವಿ ನಾಲ್ಕ ದೋಷಗಳು ಕಾಯದೊಂದಿದೆ. ಪರವಧುವಿನ ಕೂಟ, ಅನ್ಯರ ವಿತ್ತಾಪಹರಣ, ಮತ್ತೊಬ್ಬರ ದುಡ್ಡ ಸಂಪತ್ತನ್ನು ಹರಣ ಮಾಡುವುದು, ಸ್ವಭಕ್ಷ ಸೇವನೆ, ತಿನ್ನವಾರ್ದನ್ನು ತಿನ್ನುವುದು. ಮನುಷ್ಯರಿಗೆ ಇದೇ ತಿನ್ಬೇಕಂತದ, ಆಡುಗಳಿಗೆ ಇದೇ ತಿನ್ಬೇಕಂತದ, ಸಿಂಹಕ್ಕೆ ಇದೇ ತಿನ್ಬೇಕಂತದ, ಎತ್ತುಗಳಿಗೆ ಇದೇ ತಿನ್ಬೇಕಂತದ. ಅದನ್ನ ಅವು ತಿಂತಾವ, ಬ್ಯಾರೆ ತಿನ್ನುವುದಿಲ್ಲ. ಈ ಮನುಷ್ಯ ಹೆಂಗ್ ಮಾಡ್ತಾನ, ತಾ ತಿನ್ನುವುದು ತಿಂತಾನ, ಆ ಸಿಂಹ ತಿನ್ನುವುದು ತಿಂತಾನ, ಮಾಂಸ ಎಲ್ಲರೂ ತಿನ್ನುವುದು ಇವ್ರು ತಿಂತಾನ. ಶರೀರ ಹೆಂಗ್ ಪವಿತ್ರ ಉಳಿಬೇಕು. ಕೆಲವೊಬ್ಬರಂತೂ ರವಿವಾರ ದಿವಸ ಸತ್ಸಂಗಿಟ್ಟು ಸಹಿತ ಪಾರ್ಟಿ ತಪ್ಪಿಸ್ಬೋದಲ್ಲ. ಖುಷಿ ಅಂದ್ರೆ ಸುಳ್ಳು ಹೇಳುದು. ಕೆಲವೊಬ್ರು ಒಟ್ಟ ಸುಳ್ಳು ಹೇಳುದಿಲ್ಲ, ಆದ್ರೆ ಅವ್ರಂತಾರ ನಮ್ಮ ಮನಿ ದೇವರೇ ಸುಳ್ಳಿದ್ದಾರ. ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳೇ ನಮ್ಮನಿ ದೇವರು. ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳೇ ನಮ್ಮನಿ ದೇವರು. ಮತ್ತ ಅವ್ರ ಮನಿ ದೇವರ ಸುಳ್ಳಿದ್ದಾರ, ಮತ್ತೆ ಇವ್ರಿಗೆ ಹೆಂಗ ಲಿಕ್ ಬರ್ತದ? ಖುಷಿ ಅನುಚಿತ ನಿಷ್ಠುರತ್ವ ಪೈಶೂನ್ಯತೆ ಪರಿವಿಡಿದಿ ನಾಲ್ಕು ದೋಷಗಳು ಪಶು ಪಕ್ಷಿ ಯೋನಿಯೊಳಗೆಳೆ ಕೊಯ್ದು ಹುಟ್ಟಿಸುವ ವಚನದೊಳೆಡೆ ವಿಡದೊರೆ
ಇನ್ನು ಮನಸ್ಸಿನ ದೋಷ ವಾಣಿ ಆತು, ಶರೀರದಾತು, ಮನಸ್ಸಿನ ದೋಷಗಳು. ಜನರೊಲಿಯದ ಕಾರ್ಯ ಒಂದಿಷ್ಟ ಚಿಂತನೆ, ಅನಿಷ್ಟ ಚಿಂತನೆ ಅಂದ್ರೆ ಚಲೋ ಚಿಂತನೆ ಮಾಡುದಿಲ್ಲ. ಇಲ್ಲಿ ಬಂದು ಕೂತರು ಸಹಿತ ಅದೇ ಮಾಡುದು. ಅನಿಷ್ಟ ಚಿಂತನೆ ಅಂದ್ರೆ ಯಾವಾಗ ಮುಗಿಸ್ತಾರ ಅಂದಾಗೆ ಮತ್ತೆ ಕೂಡ್ಸ್ಯಾರ ಮುಗಿಸ್ತಾರಲ್ಲ ಹೋಗಾರ ಇವ್ರು. ಏನದು ಸುಮ್ಮನ ಬಂದಂಗ ಆತ. ಜನರೊಲಿಯದ ಕಾರ್ಯ ಒಂದಿಷ್ಟ ಚಿಂತನೆ ಮುಂದೇನಪ್ಪ ಪರಿವಿಡಿ ನಾಲ್ಕ ದೋಷಗಳು ಮನದೊಳಗಿದೆ. ಗುರು ಶಂಭುಲಿಂಗತನ ಎಂಬನಿವನು ನೋಡ್ಬೇಕಾದ್ರೆ ಒಲಿಯುದಿಲ್ಲೇ ಅನ್ನಿಸ್ತದೆ. ಏನು ಬಿಡ್ಲಿಕ್ಕೆ ತಯಾರಿಲ್ಲ. ಮಹಾರಾಜರ ಒಲಿ ಅಂದ್ರೆ ಹೆಂಗ್ ಒಲಿಬೇಕು? ನಮ್ಗೆ ಎಲ್ಲನೂ ಸಜ್ಜಿರ್ಬೇಕು. ನಮಗೆಲ್ಲನೂ ನಮಗೇನು ಬೇಕಾದೆಲ್ಲ ಸಿಗಬೇಕು. ಮಹಾರಾಜರು ಒಲಿಬೇಕಂದ್ರೆ ಒಲಿತಾರೆ. ನಮ್ಮ ಮಹಾರಾಜರು ಎಲ್ಲ ಮಹಾರಾಜರು ಸೇವಾ ಮಾಡಿದ್ರು. ಯಾರು ಸೇವಾ ಮಾಡೇವು ನಾವು? ತೊರವಿಗೆ ಹೋದ್ರೆ ರಾಮಚಂದ್ರರಾವ್ ಮಹಾರಾಜರು ನಮ್ಮ ಮಹಾರಾಜರು ಸತ್ತಾಗ ಕರ್ಕೊಂಡು ಹೋದ್ರೆ ಎಲ್ಲ ಮಹಾರಾಜರು, ದತ್ತೋಪಂತ್ ಮಹಾರಾಜರು, ವೆಂಕಟರಾವ್ ಮಹಾರಾಜರು, ಆಮೇಲೆ ಸಿದ್ದರಾಮೇಶ್ವರ ಮಹಾರಾಜರು, ರಾಮಚಂದ್ರರಾವ್ ಮಹಾರಾಜರು, ಮತ್ತಿನ ಎಷ್ಟೆಷ್ಟು ಮಂದಿ ಇದ್ರು. ಏನು ಭಾವಸಾಹೇಬ್ ಮಹಾರಾಜರು ಇರ್ಲಿಕ್ಕಿಲ್ಲ. ಆದ್ರೆ ಇವರೆಲ್ಲರದು ಇದ್ರೆ ಇವರೆಲ್ಲರೂ ಸ್ನಾನ ಮಾಡಿದ್ರೆ ಅವ್ರ ದೋತ್ರ ಗೀತ್ರ ಒಗಿದು ಅವನ್ನೆಲ್ಲ ಹಿಂಡಿ ಒಣಾಕಿ ಅವನು ಮಡಿಚಿಡುದು ಇಷ್ಟೆಲ್ಲ ಮಾಡ್ತಿದ್ರು. ಅವ್ರೇನಂತಿದ್ರು, ನಮ್ಮ ರಂಗನ ಭಾಳ ಸೇವಾದಾಗ ಭಾಳ ಇದು ಇದ್ದಾರಂತ. ಅಕಸ್ಮಾತ್ ಹಿಂಗೆ ಅಂತಾರೆ ನೋಡು. ಅವರಂದ್ರು ರಂಗನ ಸೇವಾ ಮಾಡ್ಲಿಕ್ಕೆ ಇದ್ದಾನಂತ ಮಹಾರಾಜ್ರಿ ಅಂತಾರಂತ. ನಮಗೂ ಒಂದು ದೋತ್ರ ಐತೇರು. ನಾನು ಒಬ್ಬಾರ ಕುಮಾಯಿ ಎಂಥದ್ದು 700 ಕುಲಕರ್ಣಿಕೆ ನಮ್ಮ ಮಹಾರಾಜರು ಸಾದಾ ಸಪ್ತಾಕ್ ಬಂದು ದೋತ್ರ ಇಟ್ಟರು ಸಹಿತ ಅದನ್ನ ಒಗದು ಶಿಸ್ತಾಗೆ ಒಣಾಕಿ ಮತ್ತ ಮಡಿಚಿ ಪದ್ಧತಿ ಹಿಂಗೆ ಇಸ್ತ್ರಿ ಮಾಡಿದಾಗ ಮಡಿಸ್ತಿದ್ರು ಅವರು. ನಮ್ಮ ಮಹಾರಾಜರು ಎಷ್ಟು ಸಿಸ್ಟಮೆಟಿಕ್ ಇದ್ರಂದ್ರೆ ಒಟ್ಟ ಏನು ಅಸ್ತವ್ಯಸ್ತ ಅನ್ನುವಂತ ನಡೆದಿದ್ರು. ಶಿಸ್ತಂದ್ರೆ ಶಿಸ್ತ. ಈಗ ಅದಕ್ಕೆ ನಮಗೆ ಹೆಂಗ ಅನಿಸ್ತ ಅಂದ್ರ ಈಗ ಒಂದು ಈ ರಂಗದಾಗ ಕೂತೇವೆ ಅಂದ್ರೆ ಶಿಸ್ತು ಬೇಕು, ಪದ್ಧತಿ ಕೂಡಬೇಕು. ಹೆಂಗ ಕೂತ್ರಂದ್ರ ಹಿಂಗ 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 ಪೂರ ಹಿಂಗಿದು ಅನಿಸ್ಬೇಕು. ಹಿಂಗ ಹೆಂಗಿರ್ಬೇಕು ಇವನ್ನೆಲ್ಲ ಹೇಳಿಸ್ಕೋಬಾರ್ದು. ಈಗ ತಾಳಿನ ಸಂಬಂಧ ಎಷ್ಟು ಸರಿ ಹೇಳುದಿಲ್ಲ ನಾವು.
ಹೌದಲ್ಲ? ಇವಾಗ ನಮ್ಮನೆ ಭ್ರಮಣೆ ಆಗ್ಯದ ಅಂತ ಎಷ್ಟೋ ಮಂದಿ ಅಂತಾರ. ಆ್ಯಕ್ಚುಲಿ ಏನಾಗಿತ್ತಂತ ಸಜ್ಜನಗಢದೊಳಗೆ ಕೀರ್ತನ ನಡೆದಿತ್ತು. ಸಜ್ಜನಗಢದೊಳಗೆ ಕೀರ್ತನ ಯಾರು ಹೇಳ್ತಿದ್ರು ಅಂದ್ರೆ ಉದ್ಧವ ಗೋಸ್ವಾಮಿ ಹೇಳ್ತಿದ್ದ. ಕಲ್ಯಾಣ ಸ್ವಾಮಿ ಮೃದಂಗಕ್ಕೆ ಕೂತಿದ್ದ. ಏನು ಉದ್ಧವ ಸ್ವಾಮಿ ಗೋಸಾವಿ ಕೀರ್ತನ ಹೆಂಗೆ ನಡೆದಿತ್ತಂದ್ರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಸಮರ್ಥರಿದ್ರಿಗೆ ಕೂತು ಬಿಟ್ಟಿದ್ರು ಕೀರ್ತನ ಕೇಳಲಿಕ್ಕೆ. ಉದ್ಧವ ಗೋಸಾವಿ ಕೀರ್ತನ ಅಂದ್ರೆ ಏನು? ಮಹಾರಾಜ ಸಮರ್ಥ ಮಾನಸಪುತ್ರವ. ಉದ್ಧವ ಗೋಸಾವಿ ಯಾರು ಅಲ್ಲ, ಸಮರ್ಥ ಮಾನಸಪುತ್ರ. ವೀಣಾ ಗೋಸಾವಿ ಯಾರು ಅಲ್ಲ, ಸಮರ್ಥರ ಮಾನಸಪುತ್ರಿ. ಹಿಂಗೆ ಕೀರ್ತನ ಹೇಳಿಕತ್ತಿದ. ಹಿಂಗೆ ಮತ್ತು ರಾಮನಾಮ ಜಪ ಮಾಡ್ಕೊತ ಕುಣಿಲಿಕ್ಕತ್ತ. ರಾಮನಾಮ ಜಪ ಮಾಡ್ಕೊಂಡು ಇಂಥ ದೊಡ್ಡ ದೊಡ್ಡ ಭಕ್ತರು ಕುಣಿಯೋತ್ನ್ಯಾಗ ಮಾರುತಿರಾಯ್ ಬಂದು ನಿಂತಿದ್ದಂತ ಹಿಂದ ಅವನು ಕುಣಿಲಿಕ್ಕೆ ಶುರು ಮಾಡಿಬಿಟ್ಟ. ಕುಣಿಲಿಕ್ಕೆ ಶುರು ಮಾಡಿದ ಕೂಡಲೇ ಉದ್ಧವ ವಾಸ ಆ ಕಡೆ ಈ ಕಡೆ ಹಿಂದೆ ಬರೋದು ಮುಂದೆ ಬರೋದು. ಹಿಂದಕ್ಕೆ ಭೀಮಭಟ್ ಜೋಶಿ ಅವರು ವಿಠಲ್ ರಾಯರದು ಕೀರ್ತನೆ ಹೇಳ್ತಾ ಕುಣಿತಿದ್ರು. ನಾನು ಕಾಲಿದ್ದ ಕುಣಿತೀನಿ, ಕಾಲು ಇದು ಆಗ್ಯಾವ ಅಂತೇಳಿ ಕುಣಿದು ಬಿಡ್ತೀನಿ, ಕೂತ್ಕೊಂಡು ಹೇಳಿಕತ್ತೀನಿ. ಆದ್ರೆ ನಾವು ಅವಾಗ ಕುಣಿದು ಮಾಡೇ ಬಿಡ, ಏನಿಲ್ಲ ನಂಗೆ. ಅವ ಹಿಂಗೆ ಕುಣಿಲಿಕ್ಕತ್ತ ಕುಣಿದ ಅವನು ಆ ನಾಮದ ಗೊಂಗನ್ಯಾಗ ಹಿಂದೆ ಸರಿದು ಕೂಡಲೇ ಹೋಗಿ ಹನುಮಂತಗೆ ಹಾಯವ. ಯಾರು? ಉದ್ಧವ್ ಗೋಸಾವಿ. ಅವಾಗ ಖಬರೇ ಇಲ್ಲ ಹನುಮಂತಗ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್. ಓ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ. ಓ 2-3 ಸರಿ ಹನುಮಂತ ದೇವ್ರಿಗೆ ಮಾರುತರಾಯಿಗೆ ಉದ್ಧವ ಗೋಸಾವಿ ಹಾಯ್ದ. ಇದನ್ನ ಸಮರ್ಥ ನೋಡ್ಕೊತಿದ್ರು. ಉಳಿಕಿದವ್ರಿಗೆ ಏನಾದ್ರು ಕಾಣಿಸ್ತಿದ್ದಿಲ್ಲ, ಸಮರ್ಥರು ನೋಡ್ಕೊತಾ ಇದ್ರು. ಅವ್ರು ಏನು ಮಾಡ್ತಾರ ರಂಗರೇ ಇದು ಮಾಡೋ ಹಂಗಿಲ್ಲ. ಸುಮ್ಮನೆ ಕೂತ್ರು ಹಂಗೂ ಹಿಂಗೂ ಮಾಡಿ ಜೈಕಾರ ಹಾಕಿ ನಿಂತ ಬಂದು ಸಮರ್ಥರು ನಮಸ್ಕಾರ ಮಾಡಿದ ಕೂಡಲೇ ಅವನ ಮೈಯೆಲ್ಲ ಹಿಂದೆಲ್ಲ ಕೆಂಪು ಹತ್ತಿ ಬಿಟ್ಟಿತ್ತು. ಕೆಂಪು ಬಣ್ಣ ಹನುಮಂದಿಯವ್ರಿಗೆ ಕೆಂಪು ಹಚ್ಚಿರ್ತಾರೆ ನೋಡೋದು ಮಾರುತರಾಯಿಗೆ. ಆ ಕೆಂಪು ಎಲ್ಲ ಕಡೆ ಹತ್ತಿ ಬಿಟ್ಟಿತ್ತು. ಇವ್ ನೋಡ್ಕೊಂಡ ಮಹಾರಾಜ್ ಇದೇನಂದ ಏನು ಮಾಡೋದು? ನಾನು ಹೇಳ್ಬೇಕಂದ್ರೆ ಕೀರ್ತನ ರಂಗದಾಗ ತಿರುಗಿ ಮುರುಗಿ 3-4 ಸರಿ ಹೋಗಿ ಹಿಂದೆ ಹನುಮಂದಿಯವ್ರು ಕುಣಿಲಿಕ್ಕೆ ಹಚ್ಚಿದ್ರು. ನಮ್ಮ ಮಾರುತಿ ಅವಂಗೆ ಹೋಗಿ ಹಾಯ್ಕೋತ ಕೂತೀನಿ. ಒಂದು ಕೂಡಲೇ ಮಯಕರಿದು ಅನಿಸ್ಬಿಡ್ತು. ಅವ್ಗೆ ಯಾಕೆ ಕೆಂಪ ಯಾಕೆ ಹಚ್ಕೋತಾರ ಮಾರುತರಾಯಿಗೆ? ಅದು ಒಂದದ, ಅದಕ್ಕೂ ಒಂದು ಕತೆ ಅದನ. ಅದಕ್ಕೆ ಕತೆ ಅಲ್ಲ, ಅದಕ್ಕೆ ಏನಾದಂದ್ರೆ ಒಮ್ಮೆ ಸೀತಾಮಾತೆ ಸಿಂಧೂರ ಹಚ್ಕೊಂಡಿದ್ದು. ಈ ಸಿಂಧೂರ ಯಾಕೆ ಹಚ್ಕೋತಿ ಅಂತೇಳಿ ಅಮ್ಮ ಈ ಸಿಂಧೂರ ಯಾಕೆ ಹಚ್ಕೋತಿ ಅಂತ ಕೇಳಿ ಮತ್ತು ಮಗನಿಗತ್ತನೇ ಇದ್ದವ. ಯಾಕೆಂದಂತ ಇನ್ನು ಹಚ್ಚೋದ್ರಿಂದ ನಮ್ಮ ಮನೆಯವರ ಆಯುಷ್ಯ ಹೆಚ್ಚಾಗ್ತದೆ, ರಾಮಪ್ರಭುವಿನ ಆಯುಷ್ಯ ಹೆಚ್ಚಾಗ್ತದ ಅನ್ನೋ ಹಂಗದ ಇದ್ರದ. ಹಂಗಾದ್ರೆ ಅವ ಅಂದ ಮರುದಿವ್ಸಿಂದ ಹೆಂಗೆ ಮಾಡೋದು ಹೇಳಂತಂದ. ಸಿಂಧೂರ ಹೆಂಗೆ ತಯಾರು ಮಾಡೋದು ಹೇಳ್ದ. ಸರಾಸರ ಒಂದಿಷ್ಟು ಸಿಂಧೂರ ತಯಾರು ಮಾಡಿದ, ತನ್ನ ಮೈ ತುಂಬ ಹಚ್ಕೊಂಡು ಬಿಟ್ಟ.
ಅದ ನನ್ನ ರಾಮನ ಆಯುಷ್ಯ ಅಕಲ್ಪ ಆಯುಷ್ಯ ಆಗಲಿ ಅಂತ ಹೇಳಿ ಮೈ ತುಂಬ ಸಿಂಧೂರ ಹಚ್ಕೊಂಡಂತ ಅದಕ್ಕೆ ಈಗ ಹಚ್ಚಬೇಕಾಗಿದ್ದು ನಾವು ಏನು ಅಂದ ಕೂಡಲೇ ಮುಂದೆ ಸಮರ್ಥರ ಅಂದ್ರಂತ ನೋಡು ಇನ್ಮೇಲೆ ನಿಂತು ಕೀರ್ತನ ಮಾಡಬೇಡ ಅಂತ ನನಗೆ ಅದೇ ಒಂದೇ ಈ ಪ್ಲಸ್ ಪಾಯಿಂಟಿಗೆ ಕೂತ್ ಮಾಡೋದಕ್ಕೆ ಅದ ಒಂದು ಸಮರ್ಥ ಹೇಳಿದ್ರಂತ ಉದ್ದವ ಇನ್ನು ನಿಂತು ಕೀರ್ತನ ಮಾಡಬೇಡ ಯಾಕಂದ್ರೆ ಕೀರ್ತನ ರಂಗದಾಗ ಮಾರುತಿರಾಯ ಬಂದು ನಿಂತಿರ್ತಾನೆ ಈಗ ನಾಮದೇವ್ ಮಹಾರಾಜ್ರ ಕೀರ್ತನ ಹೇಳೋ ಹೊತ್ನ್ಯಾಗ ವಿಠಲ್ನೇ ಬಂದು ನಿಂತಿರ್ತಿದ್ದಂತ ಕುಣ್ಕೋತ ಠೊಪ್ಪಾರ ಕುಮಾಯೇ ಠೊಪ್ಪಾರ ಕುಮಾಯೇ ಠೊಪ್ಪಾರ ಕುಮಾಯೇ ಠೊಪ್ಪಾರ ಕುಮಾಯೇ. ಓ ನಾಮದೇವ್ ಮಹಾರಾಜ್ರ ಕುಣಿಯೋ ಹೊತ್ನ್ಯಾಗ ಆ ನಾಮದೇವ್ ಮಹಾರಾಜ್ರ ಪಿತಾಂಬರ ಕಚ್ಚೆ ಕೆಳದಿರ್ತಿತ್ತಂತ ಅದನ್ನ ಬಂದು ನೀವು ಹಾಕ ಪಾಂಡುರಂಗ ಕುಣಿದು ನಿಂತುಕೊಳ್ಳೋ ಬೆವರು ಬಂದ್ಬಿಡೋದು ತನ್ನ ಪಿತ್ರಾಂಬರ ತಗೊಂಡು ನಾಮದೇವ್ರ ಮೂತಿ ವರ್ಷ ಎಷ್ಟು ಸಂತೋಷ ಪಟ್ಕೋಬೇಕಿಲ್ಲ ಇವು ಹಂಗಿಲ್ಲ ಈಗ ಬಂದು ಹೆಂಗೆ ನೋಡ್ರಿ ಏನು ಭಕ್ತ ಏನು ದೇವ್ರ ಈಗ ಬಂದೇನ ಏನು ಬೆವರ ಏನಿದು ಏನು ನೋಡೋದು ನಿನ್ನ ಒಟ್ಟ ನನ್ನ ಬಗ್ಗೆ ಕಾಳಜಿನೇ ಇಲ್ಲ ನಾನು ಏನು ಮಾಡಲಿ ನಿನ್ನ ಕೀರ್ತನದಾಗ ನಾ ಹುಚ್ಚಗತೆ ಆಗ್ಲಿಕ್ಕತ್ತನಿ ಅಂತ ಹಿಂಗೆ ಭಗವಂತ ಭಕ್ತ ಇವ್ರ ಸಂಬಂಧ ಇಷ್ಟು ಮಜೆ ಅದಲ್ಲ ಹಾಗೆ ನಮ್ಮ ಆರಾಧನೆಗಳು ನಮ್ಮ ಆರಾಧನೆ ಬೇರೆ ಅಲ್ಲ ಪಾಂಡುರಂಗ ಬೇರೆ ಅಲ್ಲ ಆಗಿ ಹೋದಂಥ ಯಾವ ಆತ್ಮ ಸಾಕ್ಷಾತ್ಕಾರಿಗಳು ಬೇರೆ ಅಲ್ಲ ಅವರೆಲ್ಲರೂ ಪರಬ್ರಹ್ಮನ ಸ್ವರೂಪಿದ್ದಾರೆ ಭಕ್ತರ ಸಂಬಂಧ ಅವರು ಏನು ಬೇಕಾದ ಅಂದ್ರೆ ತಮ್ಮನ್ನು ತಾವು ಮರೆತು ಬಿಡ್ತಾರೆ ಭಕ್ತರ ಸಂಬಂಧ ತಮ್ಮನ್ನು ತಾವು ಮರ್ತ ಅವ್ರೇನಪ್ಪ ಅಂದ್ರೆ ಮರ್ತ ಕೀರ್ತನ ಮಾಡ್ತಾರೆ ನೀನು ಒಂದು ನಿಮಿಷ ಯಾಕೆ ಯಾರು ಬರ್ತದೆ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಇದಕ್ಕೆ ಬೇರೆ ಬೇರೆ ಉದಾಹರಣೆ ಬೇಡ ನಮ್ಮ ಮಹಾರಾಜದ ಉದಾಹರಣೆ ಹೇಳ್ತು ರಾತ್ರಿ ಭಜನೆ ಒಳಗೆ ನಾವೇನು ಜ್ಞಾನಬಾ ತುಕಾರಾಮ್ ಅನ್ನೋದು ವಿಠಲ್ ರೂಪ ಅಂತಿದ್ದೇವಲ್ಲ ಅದು ಬರ್ತಲ್ಲ ಅಲ್ಲಿ ಅನ್ನೋ ಹೊತ್ನ್ಯಾಗ ಮಹಾರಾಜರೇ ನಮ್ಮೆಲ್ಲರೂ ನೋಡಿ ನಿಂತು ಕುಣಿತಿದ್ರಿಲ್ವ ಕುಣಿತಿದ್ರಿಲ್ಲ ಹೆಂಗೆ ಕುಣಿತಿದ್ರು ಅಂದ್ರೆ ತಮ್ಮನ್ನು ತಾವು ಮರ್ತು ಕುಣಿತಿದ್ರು ಅಷ್ಟೇ ಅಲ್ಲಿ ಎಷ್ಟು ಒಂದು ನಮೂನೆ ಅವ್ರು ಅದ್ರಾಗ ಇದು ಆಗಿಬಿಟ್ಟಿರ್ತದೆ ಅಂದ್ರೆ ಧ್ಯಾನಬಾ ತುಕಾರಾಗದ ಟೈಮ್ದಾಗ ಪೂಡಿ ಆಡ್ತಿದ್ದರು ರಾತ್ರಿ ಮಹಾರಾಜರಿದ್ದಾಗ ಪುಗಡಿ ಆಡ್ಬೇಕಾತಂದ್ರೆ ಆ ಗಡಿಗಳನ್ನ ಅವರೇ ಹೇಳ್ಕೊಂಡು ಬಾಯಿ ನಾವು ಪುಗಡಿ ಆಡಿಸಿ ನಿಂತದ್ದು ಆನಂದ ಪಡ್ತಿದ್ರು ಭಗವಂತ ಭಾವಿಕ ಭಕ್ತರ ಸಂಬಂಧ ಅಷ್ಟ ಅದಕ್ಕೆ ಆ ಸದ್ಗುರುನ ಚರಣ ಮೇಲೆ ನೀವು ಭಾವ ಇಡ್ರಪ್ಪ ಎಂಥ ಭಗವಂತ ಭೂಮಿಗೆ ಬಂದ ಭಗವಂತ ಅಂತ ಅಂದ್ರಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕರು ಯಾರಾದರೂ ಇದ್ರೆ ಅವ್ರು ನಿನ್ನ ಸದ್ಗುರುನಾಥಿದ್ದಾರೆ ಅದಕ್ಕೆ ಗುರು ಚರಣಿ ಥೇವಿತ ಭಾವೆ ಭಾವೆ 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 ಬೇಟಿ ದೇವಾ मनोनी गुरु के बजावे 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 हो आपो आप ಬೇಟೆ ದೇವ ಅಂತಾರ ತುಕೋಪರಾಯರ ಅಂತಾರ ನೀ ಗುರುನಾಥನ ಭಕ್ತಿ ಮಾಡು ಆಗಿಲ್ದಾಗ ನಿನಗೆ ಸದ್ಗುರುನಾಥ ಅಲ್ಲೇ ಭೇಟಿ ಆಗ್ತಾನ ಅದಕ್ಕೆ ಮನೋನಿ ಗುರು ಶಿವ ಅದರ ಸಂಬಂಧ ಹೇಳಿಕತ್ತಂದ್ರು ನಿಮಗ ಗುರುವಿನ ಭಕ್ತಿ ಮಾಡ್ರಿ ಅಂತ ಹೇಳಿ ಅಂತಾರೋ ಯಾಕಂದ್ರ ದೇವ್ರು ಮತ್ತೆಲ್ಲೂ ಇಲ್ಲ ದೇವ ಗುರು ಪಾಸಿಯಾಯೇ ವಾರಂ ಸಂಗು ಕಾಯೇ
ನಮಗ್ ಒಂದೇ ವಾರ ಅಂದ್ರೆ ಮ್ಯಾಲಿನ ಮೇಲೆ ಏನು ಹೇಳೋದಿರ್ತದ? ನಿನ್ನ ಗುರುನೇ ದೇವರಿದ್ದಾನೆ. ಅದಕ್ಕ ತುಕಾಮಣೆ ಗುರು ಭಜನಿ ದೇವ ಭೇಟಿ ಇದೆ. ಅದಕ್ಕೆ ತುಕಾರಾಮ್ ಮಹಾರಾಜರು ಅಂದ್ರು, ನೀ ಏನೂ ಮಾಡಬೇಡ, ಕೇವಲ ನಿನ್ನ ಗುರುವಿನ ಭಕ್ತಿ ಮಾಡು, ಗುರುವಿನ ಗೊಳಿಸು, ಗುರುವಿಗೆ ಏನು ಬೇಕಾದ ಅದರ ಸಂಬಂಧ ನಿನ್ನ ಸರ್ವಸ್ವವನ್ನು ತ್ಯಾಗ ಮಾಡು. ದೇವಾಚ ಸಖ್ಯತ್ವ ಕಾರಣೆ ಆಪುಲೆ ಸೌಖ್ಯ ಸೋಡುವುದಿದ್ದೇನೆ, ನಿನ್ನ ಸುಖ ಬಿಟ್ಟು ಬಿಡು. ಅನನ್ಯಭಾವೇ ಜೀವೇ ಪ್ರಾಣಿ ಶೈವತೆ ವಿಚಾವೆ. ಗುರುನಾಥನ ಒಂದು ಸುಖಕ್ಕಾಗಿ ನಿನ್ನ ಸುಖ ಬಿಡು, ಪ್ರಸಂಗ ಬಂದ್ರೆ ನಿನ್ನ ಜೀವನೇ ಕೊಡ್ಲಿಕ್ಕೆ ತಯಾರಾಗು. ಆವಾಗ ಮನಿ ಧರಾವೇತೆ ಓಟೆ ವಿಘ್ನ ಅವಗೇತಿ ನಾಸೋನಿ ಜಾತೆ ಕೃಪಾ ಕೇಲಿಯ ರಘುನಾಥಾನೇ ಪ್ರತೀತಿ. ನೀ ಮನಸ್ಸಿನಾಗ ಏನಂತ ಆಗ್ತದ ಹಂಗ ಮಾಡಿ ನೋಡಿ ಅಂತ. ಮನಿ ಧರಾವೇತೆ ಹೋದೆ ವಿಘ್ನ, ನಿನಗೆ ಬರುವಂತ ವಿಘ್ನ ಬರೋಕ್ಕಿಂತ ಮೊದಲೇ ಹೋಗ್ಬಿಡ್ತಾವ. ಕೃಪಾ ಕೇಳಿಯ ರಘುನಾಥಾನೇ ಪ್ರತೀತಿ. ಸದ್ಗುರುನಾಥ ಕೃಪಾ ಮಾಡಿರೋ ತಮ್ಮ ಸ್ವರೂಪನೇ ತೋರಿಸಿಬಿಡ್ತಾನ. ಅದಕ್ಕೆ ಕೊನೆ ಚರಣದಾಗ ಅಂದ್ರು ತುಕಾಮಣೆ ಗುರು ಬದಿ ತುಕಾರಾಮ್ ಮಹಾರಾಜರು ಗುರುನಾಥನ ಭಜನೆ ಮಾಡ್ತಾನೆ. ತುಕಾಮಣೆ ಗುರು ತುಕಾಮಣೆ ಗುರು ಭಜನಿ
ಪ್ರಿಯಳವೇ. ಆಗಾಳೆ ಉದ್ಧವ್ ಏನು ಹೇಳಿದ್ರಲ್ಲ ಅವರು ಕೂತ್ ಕೀರ್ತನ ಮಾಡಂತೇಳಿ, ಅದ್ರ ಜೊತೆ ಇನ್ನೊಂದು ಹೇಳ್ತಾರ ಅವ್ರು. ಕೀರ್ತನ ಚಾಲು ಮಾಡೋ ಹೊತ್ನ್ಯಾಗ ಮೃದಂಗಕ್ಕೆ ನಮಸ್ಕಾರ ಮಾಡಿ ಶುರು ಮಾಡ. ಆಮೇಲೆ ಹೇಳ್ತಾರ ತಾಳಗಳು ಏನವಲ್ಲ ಆ ತಾಳಕ್ಕೂ ಸಹಿತ ನೀವು ನಮಸ್ಕಾರ ಮಾಡಿ ತಾಳನ್ನ ಹಿಂಗೆ ಇಡಬೇಡ್ರಂತಾರ. ಕೊಳ್ಳಾಗ ಹಾಕೋರು ಭಕ್ತಿಯಿಂದ ಮೊದಲು ತಾಳದ ತಾಳ ನಿಮ್ಮಂತಲ್ಲಿ ಬರ್ಬೇಕು. ತಾಳುದು ಇನ್ನ 2 ತಾಸು ಹೇಳಿದ್ರು ಸಹಿತ ನೀವು ತಾಳ್ಬೇಕು. ಬಜಾವೆ 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 अकल्पाई शिवावे तयाकुळा माझ्या सकळा हरीच्या दासा कल्पनेची बाधान हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाची नामा म्हणे तया असावे कल्याण जामुकी निदान पांडुरंग सोपार कुमाई